ಸಂಜೆ ಆದರೆ ಸಾಕು, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ಸುತ್ತಲ್ವ ಚಹಾ ಜೊತೆ. ಬರ್ರಿ ಇವತ್ತು ನಾನು ನಿಮಗೆ ಪಾಲಕ್ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಅರ್ಧ ಕಟ್ ಪಾಲಕ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಅದು ಹಾಕ್ಕೊತಿದ್ದೀನಿ. ಒಂದು ಈರುಳ್ಳಿನ ಸ್ಲೈಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತಿದ್ದೀನಿ. ಆಮೇಲೆ ಒಂದು 2 ಎಸಳಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತಿದ್ದೀನಿ. ಶುಂಠಿ ನೀವು ಬೇಕಿದ್ದರೆ ಹಾಕ್ಕೊಳ್ರಿ, ನಾ ಇಲ್ಲಿ ಹಾಕಿಲ್ಲ. ಆಮೇಲೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಆಮೇಲೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇಲ್ಲಿ ಖಾರದ ಪುಡಿ ಬದಲಿ ನೀವು ಗ್ರೀನ್ ಚಿಲ್ಲಿನೂ ಯೂಸ್ ಮಾಡ್ಬೋದು. ಆಮೇಲೆ ಅಜ್ವಾಯಿನ್ ಮತ್ತು ಜೀರಿಗೆ ಇವೆರಡು ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆಂದಾಗಿ ಒಂದು ಸತಿ ಎಲ್ಲ ಕಲಿಸ್ಕೊಳ್ರಿ. ಆಮೇಲೆ ಬಿಸಿ ಎಣ್ಣೆ ಹಾಕ್ಕೊತಿದ್ದೀನಿ. ಆಮೇಲೆ ಸೋಡಾ ಹಾಕ್ಕೋಬೇಕು, ನಾ ಹಾಕ್ಕೊಂಡಿಲ್ಲ ಇಲ್ಲಿ, ಸೋಡಾ ಬೇಡ ಅಂತ ಹೇಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ರಿ, ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ. ಜಾಸ್ತಿ ನೀರು ಹಾಕ್ಕೋಬೇಡ್ರಿ ಒಮ್ಮೆಕ್ಲೆ. ಸೊಪ್ಪೆಲ್ಲ ಆಲ್ರೆಡಿ ನೀರು ಬಿಡುತ್ತದೆ, ಸೊಪ್ಪು ಮತ್ತು ಈರುಳ್ಳಿ ಎಲ್ಲ. ಸೊ ಕಲಿಸ್ಕೊಂಡು, ಈಗಂತೂ ಮಳೆ ಬರ್ತಿದೆ, ಚಹಾ ಜೊತೆಗೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನ್ನಿಸ್ತಿರುತ್ತೆ. ಆ ಟೈಮ್ ಒಳಗೆ ಪಾಲಕ್ ಬಜ್ಜಿನ ಟ್ರೈ ಮಾಡಿರಿ. ಯಾರೆಲ್ಲ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತಾರಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ನಾವು ಪಾಲಕ್ ಸೊಪ್ಪು ಹಾಕೀವಿ ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ ಇದು ಟೇಸ್ಟ್. ಒಂದು ಸತಿ ಟ್ರೈ ಮಾಡಿರಿ, ಎಲ್ಲರೂ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಹೇಳ್ರಿ. ಇದು ಕಂಪ್ಲೀಟ್ ಕಲಿಸ್ಕೋಬೇಕು. ಕಲಸಿದಾದ್ಮೇಲೆ ಎಣ್ಣೆ ಕಾದೈತಿ, ಅದಕ್ಕೆ ಬಜ್ಜಿ ಹಾಕ್ಕೋಬೇಕು, ಬಜ್ಜಿ ರೀತಿ. ಇದು ಕ್ರಿಸ್ಪಿ ಇರುತ್ತೆ, ಮಸ್ತ್ ಟೇಸ್ಟ್ ಇರುತ್ತೆ ಇದು. ಸೊ ಇನ್ನೊಂದು ಸತಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಆಮೇಲೆ ನೀವು ಇದು ಹಾಕಿರ್ತೀರಲ್ಲ ಬಜ್ಜಿನ, ಅದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಕೈಯಾಡ್ಸೋಕ್ಕೆ ಹೋಗಬೇಡ್ರಿ. ಕೈಯಾಡ್ಸಿದ್ರೆ ಅದೆಲ್ಲ ಬೇರೆ ಬೇರೆ ಆಗುತ್ತೆ, ಸಪ್ರೇಟ್ ಆಗುತ್ತೆ. ಸೊ ಹಿಂಗತೆ ಆದಮೇಲೆ ಕೈಯಾಡಿಸ್ರಿ. ಆಮೇಲೆ ಅದನ್ನು ಉಲ್ಟಾ ಮಾಡಿ ಹಾಕ್ರಿ. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.